ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 8 ಡೇಟ್ ಹೇಗೆಲ್ಲ ಹೋಯಿತು, ಏನು ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ, ಇವತ್ತಿನ ಫುಲ್ ಡೇ ಹೇಗೆ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನಿಲ್ಲಿ ಕಡಲೆ ಕಾಳು, ಕಡಲೆ ಬೀಜ, ರಾಜ್ಮಾ, ಸ್ವೀಟ್ ಪೊಟ್ಯಾಟೊನೂ ಬರುತ್ತೆ, ಸ್ವೀಟ್ ಕಾರ್ನ್, ಓಕೆನಾ. ಇದಿಷ್ಟನ್ನು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಬೆಳಗ್ಗೆ ಬ್ರೇಕ್ಫಾಸ್ಟೇ ನನಗೆ ಇದು, ಓಕೆನಾ. ಇನ್ನು ಇವತ್ತು ನೀವೆಲ್ಲರೂ ಕೇಳಿದ್ದಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 10 ಗಂಟೆಗೆ ಆ ವಿಡಿಯೋ ಬರುತ್ತೆ. ಕ್ಯಾಲೋರಿ ಕೌಂಟ್ ಮಾಡೋದು ಹೇಗೆ, ಆ ಕ್ಯಾಲೋರಿ ಡೆಫಿಸಿಟಲ್ಲಿ ನಾವು ಫುಡ್ ಹೇಗೆ ತೊಗೋಬೇಕು ಏನು ಅಂತ ಫುಲ್ ಆ್ಯಂಡ್ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಸೊ ಅದು ನೀವು ಇದನ್ನು ಡೇ ಡಯಟದ್ದು ನೋಡಿಬಿಡಿ, ಯಾಕಂತಂದರೆ ರಿಸಲ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವತ್ತು. ಸೊ ಈ ವಿಡಿಯೋನ ನೋಡಿದ್ಮೇಲೆ ಒಂದು 10 ಗಂಟೆಗೆ ಹಂಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಆ ವಿಡಿಯೋ ಕೂಡ ಸ್ವಲ್ಪ 17 ನಿಮಿಷದವರೆಗೂ ಇದೆ. ನೀವು ಪೇಷನ್ಸಿಂದ ತುಂಬ ನೀಟಾಗಿ ನೋಡಿದ್ರೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಅದನ್ನು ನೋಡಿ ಇದು ಮಾಡ್ಕೊಳ್ಳಿ, ಓಕೆನಾ, ಅಷ್ಟೇ. ಸೊ ಇವತ್ತು ವೆಯ್ಟ್ ನಾನು ಅಂದ್ಕೊಂಡಿದ್ದೆ ಸ್ನೇಹಿತರೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗೇ ರಿಸಲ್ಟ್ ಬಂದಿದೆ. ನೆನ್ನೆಗೂ ಇವತ್ತಿಗೂ ಎಷ್ಟು ಕಡಿಮೆ ಆಗಿದ್ದೀನಿ ಅಪ್ಪ ಅಂತಂದರೆ, ಸೊ ನೋಡಿ, ನಿನ್ನೆ ನನ್ನ ವೆಯ್ಟು ಬಂದುಬಿಟ್ಟು 73.650 ಇತ್ತು ಅಲ್ವಾ. ಸೊ ಟೋಟಲ್ ಒಂದು 500 ಗ್ರಾಮ್ಸ್ ಅನ್ನೋದು ಜಾಸ್ತಿ ಆಗಿದೆ, ಬಿಕಾಸ್ ಆಫ್ ರೀಸನ್ ನಾನು ಪೀರಿಯಡ್ಸಲ್ಲಿ ಇರೋದ್ರಿಂದ. ಸೊ ಅದಾದಮೇಲೆ ಒಂದು 2 ಡೇಸ್ ಮಾತ್ರನೇ ನನಗೆ ವೆಯ್ಟ್ ಗೇನ್ ಆಯಿತು. ಇವತ್ತು ನನ್ನ ವೆಯ್ಟ್ ನೋಡಿದ್ದೆ ಆದರೆ ನನ್ನ ವೆಯ್ಟ್ ಬಂದುಬಿಟ್ಟು 73.200. ಅಲ್ಲಿಗೆ ನಿನ್ನೆಗೂ ಇವತ್ತಿಗೂ 450 ಗ್ರಾಮ್ಸ್ ಅನ್ನೋದು ಈಸಿಯಾಗಿ ಕಡಿಮೆ ಆಗಿದೆ. ಇಷ್ಟೇ ಸ್ನೇಹಿತರೆ, ಒಂದೊಂದು ದಿನ ವೇರಿಯೇಷನ್ ಆಗಿಬಿಡುತ್ತೆ. ನಾನು ಹೇಳ್ದಂಗೆ ಪೀರಿಯಡ್ಸ್ ಟೈಮಲ್ಲಿ ನಾರ್ಮಲ್ಲು, ಹಾಗೆ ತುಂಬ ಸಿಸ್ಟರ್ಸ್ ಹೇಳ್ತಾ ಇರ್ತೀರ, ಅಕ್ಕ ನಾರ್ಮಲ್ ಟೈಮಲ್ಲಿ ಆದರೂ ಕೂಡ ಏನು ಟೆನ್ಷನ್ ತೊಗೋಬೇಡಿ ಅಂತ. ಹೌದು, ಒಂದು ಅರ್ಧ kg ಎಲ್ಲ ಹೆಚ್ಚು ಕಮ್ಮಿ ಆದರೆ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾನು ಕೂಡ ಅಷ್ಟೇ. ಬಟ್ ಚೆನ್ನಾಗಿ ಮಾಡಿ ಏನಾದರೂ ರೀಸನ್ ಇಲ್ದಿರ ವೆಯ್ಟ್ ಗೇನ್ ಆಗಿಬಿಟ್ರೆ ಅದೊಂದು ಸ್ವಲ್ಪ ಹರ್ಟ್ ಆಗೋದುಂಟು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಹಿಟ್ಟಿತ್ತು. ಸೊ ಅದಕ್ಕೇ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಮಧ್ಯಾಹ್ನಕ್ಕೆ ಲಂಚಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕಾಳು ಬೇಯಿಸಿಟ್ಟಿದ್ನಲ್ವ, ಸೊ ಅದನ್ನೇ ಬೆಳಗ್ಗೆ ನಾಷ್ಟಕ್ಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೆ. ಇನ್ನು ಇಲ್ಲಿ ಇವತ್ತಿನ ಜ್ಯೂಸ್ ಬಂದುಬಿಟ್ಟು ಕ್ಯಾರೆಟು, ಆಮೇಲೆ ಇದು ಬೆಟ್ಟದ ನಲ್ಲಿಕಾಯಿ, ಅದಾದಮೇಲೆ ವಾಟರ್ ಮಿಲನ್ ಸ್ವಲ್ಪ ಇತ್ತು. ಸೊ ಅದನ್ನು ಹಾಕಿ ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆನೇ ಕುಡಿದೆ. ನಾ ಇವತ್ತು ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ಸ್ ಇತ್ತು, ಒಬ್ರಿಗೋಗಿ ಮಾಡಿ ಬಂದಿದ್ದೀನಿ ಸ್ನೇಹಿತರೆ. ಸ್ಕೂಲಲ್ಲಿ ಬುಕ್ಸು ಎಲ್ಲ ತೊಗೊಬಂದೆ. ಅದಾದಮೇಲೆ ಇವತ್ತು ಅದೇ ಆ ವಿಡಿಯೋ ಇತ್ತಲ್ವ, ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಮಾತಾಡಿದ್ದೀನಿ ಸ್ನೇಹಿತರೆ. ನೀವು ಖಂಡಿತವಾಗ್ಲೂ ವಿಡಿಯೋ ನೋಡಲೇಬೇಕು. ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನೀವು ಅದನ್ನು ನೋಡಿ, ಅದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ನನಗೆ ಕೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಏನು ಗೊತ್ತಾ, ಅದಕ್ಕೆ ನನ್ನ ಹಸ್ಬೆಂಡ್ ಮೊಬೈಲು ಇರಬೇಕು. ನಾನು ಯಾವ ಥರ ಫುಡ್ಡು ಸ್ಕ್ಯಾನ್ ಮಾಡ್ತೀನಿ ಅನ್ನೋದು ಕೂಡ ಒಂದು ಸಂಡೇ ಟೈಮ್ ತೋರಿಸ್ತೀನಿ. ಫುಲ್ ಡೇ ಹೆಂಗೆ ಅದು ಆ್ಯಡ್ ಆಗುತ್ತೆ, ನಿಮ್ಗೊಂದು ಸಲ ನೋಡಿದ್ರೆ ಸಾಕು ಸ್ನೇಹಿತರೆ, ಅದು ಇದಾಗುತ್ತೆ. ಅದೆಲ್ಲನೂ ನೀವು ನೋಡಿ, ಯಾವ ಆ್ಯಪ್ ಯೂಸ್ ಮಾಡ್ತಾಯಿದ್ದೀನಿ, ಏನು ಎತ್ತ ಅನ್ನೋದು ಫುಲ್ ಆ್ಯಂಡ್ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಸುಮಾರಷ್ಟು ಜನ ಸಿಸ್ಟರ್ಸು ವೆಜಿಟೇಬಲ್ಸ್ ಬಗ್ಗೆ ಹೇಳ್ತಿದ್ರಿ. ಸುಮಾರು ಅಂದರೆ ಒಬ್ಬರು ಇಬ್ಬರು ಕೇಳಿದ್ರಿ. ಸೊ ಏನು ಅಂತಂದರೆ, ಅಕ್ಕ ನೀವು ನಾರ್ಮಲಾಗಿ 1-2 ತರಕಾರಿ ತೋರಿಸಿ, 1-2 ಫ್ರೂಟ್ಸು ತೋರಿಸಿ, ನಾರ್ಮಲ್ ಮಿಡಿಲ್ ಕ್ಲಾಸ್ ಅವ್ರಿಗೆ ಒಂದೊಂದು ಟೈಮ್ ತೊಗೊಳಕ್ಕೂ ಇರಲ್ಲ ಅಂತ ನೀವು ಹೇಳಿದ್ರಲ್ವ. ಹೌದು, ಬಟ್ ನಾನು ತೋರಿಸೋದೇ ತುಂಬ ಕಮ್ಮಿ ಇದು ಸ್ನೇಹಿತರೆ. ನಾನು ಹೇಳ್ತೀನಲ್ವ, ನೀವು ಡೈಲಿ 2 ಥರದ 3 ಥರದ ತರಕಾರಿ ಹಣ್ಣುಗಳು ಯೂಸ್ ಮಾಡೋಂಗಿಲ್ಲ. ನಿಮಗೇನು ಸುತ್ತಮುತ್ತ ಕಂಫರ್ಟಾಗಿ ಏನು ಸಿಗುತ್ತೋ ನಿಮ್ಮ ಒಂದು ಅನುಗುಣಕ್ಕೆ, ನಿಮ್ಮ ಒಂದು ಇದಕ್ಕೆ ತಕ್ಕಂಗೆ ನೀವು ತೊಗೊಂಡು ತಿನ್ಬೋದು ಅಂತ ಹೇಳ್ತೀನಿ. ಒಂದಿನ ಬೀಟ್ರೂಟು, ಒಂದಿನ ಕ್ಯಾರೆಟು, ಒಂದಿನ ಸೌತೆಕಾಯಿ. ಸೊ ಈ ಥರ ನೀವು ತೊಗೊಳ್ಳೇಬೇಕಾಗುತ್ತೆ. ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಒಂದಷ್ಟು ಖರ್ಚು ಮಾಡಿಲ್ಲ ಅಂತಂದರೆ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇವಾಗ ನಾವು ಬರೀ ಅನ್ನ ಸಾಂಬಾರು ಅಂತ ತಿನ್ಕೊಂಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ. ಸ್ವಲ್ಪ ವೆಜಿಟೇಬಲ್ಸು, ಸ್ವಲ್ಪ ಡಯಟ್ಗೋಸ್ಕರ ಅಂತ ಒಂದು ಸ್ವಲ್ಪ ಎಫರ್ಟ್ ಹಾಕೋದ್ರ ಜೊತೆಗೆ ಸ್ವಲ್ಪ ಅದಕ್ಕೆ ಅಂತಲೇ ಸ್ವಲ್ಪ ಮನಿ ಅನ್ನೋದು ಮನಿ ಅನ್ನೋದು ಖರ್ಚು ಮಾಡಲೇಬೇಕಾಗುತ್ತೆ.
ವೆಜಿಟೇಬಲ್ಸ್ ಆಗಿರ್ಬೋದು ಸ್ವಲ್ಪ, ಯಾಕಂತಂದರೆ ಈ ಜರ್ನಿಯಲ್ಲಿ ನಮಗೆ ಸ್ವಲ್ಪ ಪ್ರೋಟೀನ್ ಫುಡ್ಡು ಬೇಕಾಗುತ್ತೆ. ಸೊ ಹೆಸ್ರು ಕಾಳಾದರೂ ಅಷ್ಟೇ, ಒಂದು 2 kg ತೊಗೊಂಡ್ರೆ ತಿಂಗಳು ಫುಲ್ಲು ಮೊಳಕೆ ಕಾಳು ಕಟ್ಕೊಂಡು, ಹುಳ್ಳಿಕಾಳು ಯೂಸ್ ಮಾಡಬೇಕು. ನಾನು ಇನ್ನೂ ಅದನ್ನು ಇದೇ ಮಾಡಿಲ್ಲ. ಸೊ ಹುಳ್ಳಿಕಾಳು ಈಗ ನಾನು ಜ್ಯೂಸ್ಗೆ ಸಬ್ಜಾ ಸೀಡ್ಸು ಕೂಡ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಅದೇನು ಜಸ್ಟ್ ಒಂದು 5 ಮಿನಿಟ್ಸ್ಗೆ ನೆಂದೋಗುತ್ತೆ. ಫುಲ್ ಆ್ಯಂಡ್ ಫುಲ್ ತೊಗೊಂಡೆ. ಇದರಲ್ಲಿ ಇರೋವಂಥ ಕ್ಯಾಲರೀಸ್ ಎಷ್ಟಪ್ಪ ಅಂತಂದರೆ ಅರೌಂಡ್ ಒಂದು 120ಇಂದ 150ವರೆಗೂ ಇರುತ್ತೆ ಕ್ಯಾಲರೀಸು. ನೀವು ಆ ಒಂದು ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಡೈಲಿ ಎಷ್ಟಿರುತ್ತೆ ಏನು ಅಂತ. ಇದಾದಮೇಲೆ ಸ್ವಲ್ಪ ನಾನೇ ಇದು ಮಾಡ್ಕೊಂಡು ನಮ್ಮ ಮಾವಿನ ಹಣ್ಣು ತೊಗೊಂಡೆ. ಇನ್ನು ತೇಜುಮ್ಮ ನೋಡಿ, ಆ ಮಾವಿನ ಹಣ್ಣು ಕೂಡ ಸ್ಟೈಲಾಗಿ ಕಟ್ ಮಾಡಿದ್ದಾನೆ ನನ್ನ ಮಗ. ಸೊ ನಾನು ಇದೊಂದು ಪೀಸ್ ತೊಗೊಂಡೆ. ಈ ಪೀಸಲ್ಲಿ ಎಷ್ಟಿದೆ ಅಂತಂದರೆ ಅರೌಂಡ್ ಒಂದು 100 ಕ್ಯಾಲೋರೀಸ್ ಇರುತ್ತೆ ಸ್ನೇಹಿತರೆ. ಅದೇ ಹೇಳೋದು, ಒಂದು ಪೀಸ್ ತಿಂದರೆ 100 ಕ್ಯಾಲೋರೀಸ್ ಇರುತ್ತೆ ಅಂತ. ಮಧ್ಯಾಹ್ನ ಯಾವಾಗಾದರೂ ಹೊಟ್ಟೆ ಹಶ್ವಾದಾಗ, ಇಲ್ಲ ಬ್ರೇಕ್ಫಾಸ್ಟಿಗೆ ಮುಂಚೆನೋ ಬ್ರೇಕ್ಫಾಸ್ಟ್ ಆದಮೇಲೇನೋ ಆ ಥರ ನಮಗೇನಾದರೂ ಒಂದು ಲೈಟಾಗಿ ಕ್ರೇವಿಂಗ್ ಇದೆ ಅಂತಂದಾಗ ಈ ಥರ 1 ಪೀಸ್ ತಿನ್ಬೋದು. ಅದು ಬಿಟ್ಬಿಟ್ಟು ಒಂದೊಂದು ಫುಲ್ಲು ಮ್ಯಾಂಗೋನ ತಿಂದರೆ ನಿಮಗೆ ಅಲ್ಲೇ 300-400 ಕ್ಯಾಲೋರಿ ಇದ್ದುಬಿಡುತ್ತೆ. ಸೊ ಹಾಗಾಗಿ ನೀವು ಇದು ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೌಂಟ್ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ಇದಾಗುತ್ತೆ. ಅಕ್ಕ ತಿನ್ನೋ ಫುಡ್ಡನ್ನು ಪ್ರತಿ ಟೈಮು ಸ್ಕ್ಯಾನ್ ಮಾಡಿ ತೊಗೋಬೇಕಾ ಅಂತಂದರೆ, ನಮಗೆ ವೆಯ್ಟ್ ಲಾಸ್ ಆಗೋ ಪ್ರೋಗ್ರೆಸ್ಸಲ್ಲಿ ಇದ್ದೀವಿ ಅಂತ ಅಂದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು ಅನಿಸುತ್ತೆ. ಯಾಕೆ ಅಂತಂದರೆ ನಮಗೆ ಗೊತ್ತಾಗುತ್ತೆ ಏನು ಎಷ್ಟು ಫುಡ್ ಇದೆ ಏನು ಅಂತ. ಕೆಲವೊಂದು ಸಲ ಪೇಷನ್ಸಿಂದ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾನು ಟ್ರೈ ಮಾಡಿರೋದ್ರಿಂದನೇ ನನಗೆ ಈ 2-3 ಡೇಸಲ್ಲಿ ನನಗೆ ಪೀರಿಯಡ್ಸ್ ಬಂದಿರೋದ್ರಿಂದನೇ ನನಗೆ ಇದಾಗಿತ್ತು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ kg ಆದರೂ ಕಮ್ಮಿ ಆಗ್ತಿದ್ದೆ. ಅರೌಂಡ್ 1 ವೀಕ್ಗೆ 2.5 ಅಂತೂ ಪಕ್ಕಾ ಕಡಿಮೆ ಆಗ್ತಿದ್ದೆ. ನಿಮಗೆ ಗೊತ್ತಾದಂಗೆ ನಾನು ಆಲ್ಮೋಸ್ಟ್ 4 ಡೇಸ್ಗೆ ಪಕ್ಕಾ 2 kgs ಕಮ್ಮಿ ಆಗಿಬಿಟ್ಟಿದೆ. ಇನ್ನೊಂದು 2 ಡೇಸಲ್ಲಿ ಒಂದು ½ kg ಆದರೂ ಕಮ್ಮಿ ಆಗ್ತಾ ಇರಲಿಲ್ವಾ, ಮಾತಿಗೆ ಹೇಳಿದ್ದು. ಇಲ್ಲ ಒಂದು 1/4 kg ಆದರೂ ಕಮ್ಮಿ ಆಗ್ತಾ ಇರಲಿಲ್ವಾ. ಸೊ ಈ ಮಧ್ಯದಲ್ಲಿ ಪೀರಿಯಡ್ಸ್ ಬಂದಿರೋದ್ರಿಂದ ಒಂದು ಅರ್ಧ kg ಗೈನ್ ಆದೆ, ಮತ್ತೆ ಅದು ಕಡಿಮೆ ಆಗಿದ್ದೀನಿ. ಅಟ್ಲೀಸ್ಟ್ ನಾಳೆ ಆದರೂ 72 ನೋಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಎಷ್ಟು ಬರಬಹುದು ಏನು ಅಂತ ನೋಡೋಣ, ಓಕೆನಾ. ಸೊ ಇನ್ನು ಬೆಳಗ್ಗೆ ಇದಕ್ಕೆ ನನಗೆ ಒಗ್ಗರಣೆ ಏನೂ ಹಾಕ್ಕೊಳ್ಳೋ ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದು ಇದು ಅಂತ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕಿತ್ತಾಡ್ಕೊಂಡಿದ್ದೆ ಆಗಿತ್ತು. ಸೊ ಅದಕ್ಕೆ ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಚಟ್ನಿ ಪುಡಿ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಸೂಪರ್ ಟೇಸ್ಟ್ ಇರುತ್ತೆ. ಕಡಲೆ ಬೀಜ ಹಾಕಿ ಕರಿಬೇವೆಲ್ಲ ಹಾಕಿ ಸೂಪರಾಗಿ ಮಾಡ್ಕೊಂಡಿರ್ತೀನಿ. ಇದರಲ್ಲೂ ಕೂಡ ಕ್ಯಾಲೋರಿ ಇರುತ್ತೆ, ಓಕೆನಾ. ಸೊ ಇದೇ ನನಗೆ ಅರೌಂಡು 250 to 300 ಕ್ಯಾಲೋರೀಸ್ ಇತ್ತು. ಇದರಲ್ಲಿ ಒಂದು ಹತ್ರ ಕಮ್ಮಿ ಅಂದರೆ ಒಂದು 15 ಗ್ರಾಮ್ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. ಕಡಲೆ ಬೀಜದ ಪುಡಿ ಎಲ್ಲ ಹಾಕಿರ್ತೀವಲ್ವ. ಸೊ 15 ಇಲ್ಲ ಅಂದರೂ ಒಂದು 12ರಿಂದ ಒಂದು 13 ಗ್ರಾಮ್ ಆದರೂ ಪ್ರೋಟೀನ್ ಇರುತ್ತೆ, ಓಕೆನಾ. ಸೊ ಆ ರೀತಿ ನಾವು ತಿಳ್ಕೊಬೇಕು. ಕೆಲವೊಂದು ಸಲ ನಿಮಗೆ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ನಾನು ಇದರಲ್ಲೇ ಆ ಒಂದು ಕ್ಯಾಲೋರೀಸ್ ಬಗ್ಗೆ ಹೇಳಿಬಿಟ್ರೆ ನಿಮ್ಗೆ ಇದು ಅರ್ಥ ಆಗಲ್ಲ. ಸೊ ಅದನ್ನು ನೋಡಿ ಅದ್ರ ಬಗ್ಗೆ ಮತ್ತೆ ನಾನು ಇದು ಮಾಡ್ತೀನಿ. ಇನ್ನು ತಿಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಫಸ್ಟು ಹೋಗಿ ತೇಜುಮ್ಮಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಬರೋಣ ಅಂತ ಹೋಗಿ ಕರ್ಕೊಂಡೋಗಿ ಇದು ಮಾಡ್ಕೊಬಂದೆ. ಈ ಸಲ ಅವ್ರಿಗೆ ಬ್ಯಾಗು ಕೂಡ ಅವರೇ ಪ್ರೊವೈಡ್ ಮಾಡ್ತಾಯಿದ್ದಾರೆ, ಯೂನಿಫಾರ್ಮ್ ಎಲ್ಲ ಸೇರಿ ಇದು ಮಾಡ್ತಾಯಿದ್ದಾರೆ. ಸೊ ಬ್ಯಾಗ್ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ಅವ್ರ ಫೋಟೋನೇ ಇದೆ, ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹೋಗಿ ಎಲ್ಲ ಇದು ಮಾಡಿಕೊಂಡು ಬಂದಿದ್ದೀನಿ. ಊರ ಅಂತೂ ಸಿಕ್ಬಿಟ್ರೆ ಅಂತೂ ಇದು ಮಾಡ್ತಾನೇ ಇರ್ತಾಳೆ, ಆಟ ಡ್ಯಾನ್ಸು ಇದೇ ಇರುತ್ತೆ. ಪಾಪ ಮಕ್ಕಳಿಬ್ರು ಜಾಲಿಯಾಗಿ 2 ತಿಂಗಳಿಂದ ಮನೇಲಿದ್ದರು. ಲೇಟಾಗಿ ಎದ್ದೇಳ್ತಾಯಿದ್ರು, ಲೇಟಾಗಿ ಮಲಗ್ತಾಯಿದ್ರು ಸ್ವಲ್ಪ. ಸೊ ಈಗ ಈ ವೀಕೆಲ್ಲ ಡೇ ರೊಟೀನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇನ್ನು ಸೋಮವಾರದಿಂದ ಎದ್ದು ಓಡು ಬಾ ಮಲಗು ಹೋಮ್ವರ್ಕ್ ಬರೀ ಸ್ವಲ್ಪ ಆಟ ಅಲ್ವಾ. ಸೊ ಅದೇ ಥರ ಇರುತ್ತೆ. ನಾ ಮಧ್ಯಾಹ್ನಕ್ಕೆ ಊಟ ಬಂದ್ಬಿಟ್ಟು 2 ದೋಸೆ ಮತ್ತು ಟೊಮಟೊ ಚಟ್ನಿ, ಒಂದು 5ರಿಂದ 6 ಪೀಸಷ್ಟು ಸೌತೆಕಾಯಿ ತೊಗೊಂಡೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಈ ಸೌತೆಕಾಯಿ ತೊಗೊಂಡೆ. ಇನ್ನೇನು ತೊಗೊತಾ ಇಲ್ಲ ಸ್ನೇಹಿತರೆ. ಯಾಕೋ ನನಗೆ ಈ ಟೈಮಲ್ಲಿ ಯಾಕೋ ಸ್ವಲ್ಪ ಫುಡ್ಡು ಅಷ್ಟು ಕ್ರೇವಿಂಗ್ಸ್ ಅನ್ನಿಸ್ತಾನೇ ಇಲ್ಲ. ಏನು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಲೈಟಾಗಿ ಫುಡ್ಡು ಸ್ನ್ಯಾಕ್ ಕೂಡ ನೋಡಿ, ಸ್ನ್ಯಾಕ್ ಐಟಮಲ್ಲಿ ಕೂಡ ನಾನು ಗ್ರೀನ್ ಟೀ ಕೂಡ ಇದು ತೊಗೊತಾನೇ ಇಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ. ನನಗೆ ಬೇಡ ಅನ್ನಿಸ್ತಾ ಇದೆ. ಕಂಪಲ್ಸರಿ 2ರಿಂದ 2.5 ಲೀಟರ್ ಅಂತೂ ನೀರು ಕಂಪಲ್ಸರಿ ಇದು ಮಾಡಿರ್ತೀನಿ. ನೆನ್ನೆ ಹೇಗೆ ತೊಗೊಂಡು ಅದೇ ಥರನೇ ಇವತ್ತು ಕೂಡ ವಾಟರ್ ಮಿಲನ್ನು, ಒಂದು ಮ್ಯಾಂಗೋ ಪೀಸು ಇಷ್ಟೇ ತೊಗೊಂಡಿದ್ದು ನಾನು. ಇಷ್ಟು ತೊಗೊಂಡು ಡಯಟ್ ಅಂತೂ ಮುಗಿಸಿದ್ದೀನಿ. ಇನ್ನು
ನಾಳೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಏನು ಬರುತ್ತೆ ನೋಡೋಣ. ನನಗಂತೂ 72 ನೋಡಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಎಷ್ಟು ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ನಾಳಿನ ವೀಡಿಯೋದಲ್ಲಿ ನೋಡೋಣ. ಸೊ ಡಯಟ್ ಅಂತೂ ಸೂಪರಾಗಿ ಹೋಗ್ತಾಯಿದೆ. ಅದಕ್ಕೆ ಮೇಯ್ನ್ ರೀಸನ್ನೇ ಕ್ಯಾಲರಿ ಡೆಫಿಸಿಟಲ್ಲಿರೋದು. ಸೊ ಎಲ್ಲಾದರೂ ಅಲ್ಲಿ ಇಲ್ಲಿ ತೊದಲ್ಬಿಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಪ, ಒಂದೇ ಸಂಪ್ ಮಾತಾಡ್ತಾ ಇರ್ತೀನಲ್ಲ, ಸೊ ಹಾಗಾಗಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.